ತೆಲಂಗಾಣದ ಹೈದರಾಬಾದ್ನ ಪೋಚಾರಂನಲ್ಲಿ ಭೀಕರ ಘಟನೆ ನಡೆದಿದೆ. ಮಾರ್ಚ್ 11ರಂದು ಮನೋಹರ್ ಎಂಬ ಯುವಕ ಒಬ್ಬ ಹುಡುಗಿಯೊಂದಿಗೆ ವಿವಾಹ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು. ಆದರೆ ಮನೋಹರ್ ಏಡ್ಸ್ ರೋಗಿ ಎಂಬ ಮಾಹಿತಿ ಹುಡುಗಿಗೆ ತಿಳಿಯುತ್ತಿದ್ದಂತೆಯೇ ಆಕೆ ಮದುವೆಯನ್ನು ರದ್ದುಗೊಳಿಸಿದ್ದರು. ಮದುವೆ ರದ್ದುಗೊಳಿಸಿದ್ದಕ್ಕೆ ಕೋಪಗೊಂಡ ಮನೋಹರ್ ಹುಡುಗಿಯ ಮನೆಗೆ ಹೋಗಿ ತನ್ನ HIV ಪಾಸಿಟಿವ್ ರಕ್ತವನ್ನು ಆಕೆ ಮೇಲೆ ಇಂಜೆಕ್ಟ್ ಮಾಡುವ ಘಟನೆ ನಡೆದಿದ್ದು ಸಾರ್ವಜನಿಕರಲ್ಲಿ ಭಯ ಮತ್ತು ಆತಂಕವನ್ನು ಹುಟ್ಟಿಸಿದೆ. ಈ ಪ್ರಕರಣದ ನಂತರ ಮನೋಹರ್ ಈಗ ಪೊಲೀಸ್ ವಶದಲ್ಲಿದ್ದಾರೆ. ರೋಗಿಯೊಬ್ಬ ಸಹ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಮಾಡಬಾರದ ತಪ್ಪು ಕಾರ್ಯಗಳು ಎಷ್ಟು ಹಾನಿಕರವಾಗಬಹುದು ಎಂಬುದನ್ನು ಈ ಘಟನೆ ತೋರಿಸುತ್ತದೆ. ನಾಗರಿಕರು ಎಚ್ಚರಿಕೆಯಿಂದಿರಬೇಕು. ಸಂಬಂಧಗಳಲ್ಲಿ ಸುರಕ್ಷತೆ ಮತ್ತು ವೈದ್ಯಕೀಯ ಮಾಹಿತಿಯನ್ನು ಮುಂಚಿತವಾಗಿ ಹಂಚಿಕೊಳ್ಳುವುದು ಬಹಳ ಮುಖ್ಯ. ಈ ಘಟನೆ ನಮ್ಮ ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡುತ್ತಿದ್ದು, ಕಾನೂನು ಕ್ರಮದ ಪ್ರಾಮುಖ್ಯತೆಯನ್ನು ಮರುಪ್ರತಿಬಿಂಬಿಸುತ್ತದೆ.